ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇವತಿ ಮುನ್ನೋಳಿ ಅಂತ. ನಾನು ವಿವಾಮಾರ್ಟ್ ಎಂಟರ್ಪ್ರೈಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ 3.5 ವರ್ಷದಿಂದ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ನಿಮಗಿಲ್ಲಿ ನಮ್ಮ ಹೊಲದೊಳಗಡೆ ಬೆಳೆದಿರುವಂಥ ಆಲೂಗಡ್ಡೆ ಬೆಳೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಇದು ವಿವಾ ಕಿಸಾನ್ ಗ್ರೋತ್ ಕಿಂಗ್ ಮತ್ತು ಡೆವಲಪರನ್ನು ಯೂಸ್ ಮಾಡಿ ಆಲೂಗಡ್ಡೆಯನ್ನು ಬೆಳೆದಿದೆ. ನೀವು ಇಲ್ಲಿ ಸೈಜನ್ನು ನೋಡ್ಬೋದು ಯಾವ ರೀತಿ ಅಂತ. ಕೆಲವು ಜನ ರೈತರಿಗೆ ಏನಿರುತ್ತಪ್ಪ ಅಂತಂದ್ರೆ ಯೂಸ್ ಮಾಡ್ತೇವ್ರಿ, ಸ್ಪ್ರೇ ಮಾಡಿದ ತಕ್ಷಣ ಬೆಳೆ ಚೇಂಜ್ ಆಗ್ತೈತಿ, ಬಟ್ ಇಳುವರಿ ಬರ್ತೈತೋ ಇಲ್ಲೋ ಅಂತ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇರ್ತೈತಿ. ನಾನು ನಿಮಗಿಲ್ಲಿ ಯಾವ ರೀತಿ ಸೈಜ್ ಬಂದೈತಿ, ಎಷ್ಟು ದಪ್ಪ ಐತಿ, ಆಮೇಲೆ ಹೆಂಗೆ ಇಳುವರಿ ಬಂದೈತಿ ಆಲೂಗಡ್ಡೆ ಬೆಳೆ ಅಂತ ಹೇಳಿ ಎಲ್ಲರಿಗೂ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು ಎಲ್ಲ ರೈತರು. ಇದೇ ಆಲೂಗಡ್ಡೆ. ಇದು ವಿವಾಮಾರ್ಟ್ನ ವಿವಾ ಕಿಸಾನ್ ಗ್ರೋತ್ ಕಿಂಗ್ ಮತ್ತು ಡೆವಲಪರನ್ನು ಯೂಸ್ ಮಾಡಿ ಬೆಳೆದಂಥ ಬೆಳೆ. ಸ್ವಲ್ಪ ನೀವೆಲ್ಲ ನೋಡ್ಬೋದು ಯಾವ ರೀತಿ ಇದೆ ಅಂತ, ಯಾವ ರೀತಿ ಬಂದಿದೆ, ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು. ಸ್ವಲ್ಪ ಯಾಕಂತಂದರೆ ಯಾರಿಗೆಲ್ಲ ಕನ್ಫ್ಯೂಷನ್ ಐತಿ, ಬರ್ತಾವೋ ಇಲ್ಲೋ, ಈ ರೀತಿ ಆಗುತ್ತೋ ಇಲ್ಲೋ ಅಂತ ಯಾರಿಗೆಲ್ಲ ಕನ್ಫ್ಯೂಷನ್ ಐತಿ. ನೀವೆಲ್ಲ ಯಾವ ರೀತಿ ಸೈಜ್ ಬಂದೈತಿ, ಒಂದೊಂದು ಆಲೂಗಡ್ಡಿನೂ ಯಾವ ರೀತಿ, ಇದರೊಳಗೆ ಯಾವುದು ಸಣ್ಣ ಆಲೂಗಡ್ಡೆ ಯಾವುದು ಇಲ್ಲವೇ ಇಲ್ಲ, ಆ ರೀತಿ ಸೈಜು ಹೆಂಗೆ ಬಂದೈತಿ ಅಂತ ಹೇಳಿ ನೀವೆಲ್ಲ ಇಲ್ಲಿ ನೋಡ್ಬೋದು. ಆಲೂಗಡ್ಡೆ ರಾಶಿನ ಐತಿ. ಈ ರೀತಿ ಎಲ್ಲ ಇದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದೇನಪ್ಪ ಅಂದ್ರೆ, ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಬೆಳೆ ಇಳುವರಿ ಸರಿ ಬರಲ್ಲ ಅಂತ ಯಾರಿಗೆಲ್ಲ ಕನ್ಫ್ಯೂಷನ್ ಐತಿ, ಒಂದು ಸರ್ತಿ ಯೂಸ್ ಮಾಡಿ ನೋಡಿದರೆ ನಿಮಗೂ ಕೂಡ ಗೊತ್ತಾಗ್ತೈತಿ. ಎಲ್ಲರೂ ವಿವಾಮಾರ್ಟ್ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರನ್ನು ಯೂಸ್ ಮಾಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ವಿವಾಮಾರ್ಟ್.